ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ಕಡಿಗೂ ಇವತ್ತು ಒಂದು ಸತ್ಯ ಅರ್ಥ ಆಯ್ತು ನೋಡ್ರಿ ನನಗ. ಒಂದ್ ಸಲ ಆ ಫೀಲ್ಡಿಗೆ ಇಳಿದ್ ಬಿಟ್ರು ಅಂದ್ರ ಮುಗೀತ್. ಏನ್ ಮಾಡಿದ್ರೂ ಅದರಿಂದ ಹೊರಗ್ ಬರ್ಲಿಕ್ಕೆ ಆಗುದೇ ಇಲ್ಲ. ಹೊರಗ್ ಬಂದ್ರು ಅವಾಗವಾಗ ಆ ದಿನಗಳು ಮತ್ತ ನೆನಪಾಕೋತೇ ಇರ್ತಾವ. ನಿನ್ನೆಯಿಂದ ಎಲ್ಲಾ ಕಡೆ ಒಂದ ಸುದ್ದಿ ನೋಡ್ರಪ್ಪ. ರಾಜ್ಯಪಾಲರ ಮ್ಯಾಲ ಕಾಂಗ್ರೆಸ್ ನಾಯಕರು ಗೂಂಡಾಗಳಂಗ ವರ್ತನೆ ಮಾಡಿದ್ದು. ಅಯ್ಯ, ಈ ಗದ್ಲ ಎಂಥ ಪರಿ ಜೋರಾಗಿತ್ತಂತಂದ್ರ ಕಾಂಗ್ರೆಸ್ ಲೀಡರ್ ಹರಿಪ್ರಸಾದ್ ಅವರ ಅಂಗಿನೇ ಹರಿದು ಹೋಗ್ಬಿಡೋ ಅಷ್ಟು. ಅಲ್ಲ, ಅಂಥದ್ ಏನ್ ಮಾಡಿದ್ರಿ ಸರ್? ಬಟ್ಟಿ ಹರ್ಕೊಳ್ಳುವಷ್ಟು ಅಂತ ಕೇಳಲಿಕ್ಕೆ ಹೋದ್ರ ಬಿಜೆಪಿ ಅವರೇ ಬಟ್ಟಿ ಹರಿದಿದ್ದು ಅಂತ ಅಲ್ಲಿಗತ್ತಾರ ಕಾಂಗ್ರೆಸ್ ಮಂದಿ. ನೀವೆಲ್ಲ ಹಿಂಗ ಸುಳ್ಳು ಗೊಳ್ಳು ಹೇಳ್ತಿರಂತ ಗೊತ್ತಿದ್ದೆ ವಿಧಾನಸಭೆದಾಗ ಕ್ಯಾಮ್ರಾ ಇಟ್ಟಿದ್ರಿ. ನೀವ್ ಏನೇ ಹೇಳಿದ್ರು ಮಂದಿಗೆ ಕ್ಯಾಮ್ರಾದಾಗ ಕಾಣಿಸೋದಿಲ್ಲೇನು? BK ಹರಿಪ್ರಸಾದ್ ಅವರ ರೋಷಾವೇಶವನ್ನ ನಮ್ಮ ಮಂದಿ ನೋಡಿಲ್ಲ ಅಂತ ತಿಳ್ಕೊಂಡ್ರೆ ನೀವು? ನನ್ನ ಪ್ರಕಾರ ಈ ಬಿಗ್ ಬಾಸ್ ಅನ್ನೋ ಶೋನ ವಿಧಾನಸೌಧ ನೋಡಿನೇ ರೆಡಿ ಮಾಡಿದ್ದ ಹೆಂಗಂತ ಅನ್ಸ್ಲಿಕ್ಕತ್ತದ. ಅಲ್ಲೂ ಅಷ್ಟೇ ನೋಡ್ರಿ, ಮಂದಿ ಹೊರಗೆ ಎಷ್ಟು ಬೈತಿರ್ತಾರ ಅನ್ನೋದೇ ಗೊತ್ತಾಗೋದಿಲ್ಲ. ಆದ್ರೂ ತಾವು ಮಾಡಿದೇ ಕರೆಕ್ಟ್ ಅಂತಿರ್ತಾರ. ಬಟ್ಟಿ ಹರ್ಕೊಳ್ಳೋ ಲೆವೆಲ್ಲಿಗೆ ಗದ್ಲಾ ಎಬ್ಸಿದ್ದು ಇವರು ಈಗ ನೋಡಿದ್ರ ಬಿಜೆಪಿ ನಾಯಕರು ಹರಿದ್ರು ಅಂತಾರ. ಇದೊಂಥರ ಈ ಕೇರಳದ ಕೇಸ್ ಆದಂಗ ಆಗ್ಬಿಡತ್ ನೋಡ್ರಿ. ಮೊನ್ನಷ್ಟೇ ಹೇಳಿದ್ದೆ, ನಿಮ್ಗೆ ನೆನಪೈತ್ಯಾ? ಅದೊಂದು ಹಿಜಾಬ್ ಹುಡುಗಿ ಬಸ್ನ್ಯಾಗ ನಿಂತ್ಕೊಂಡು ತಾನೇ ಗಂಡ ಮಗನಿಗೆ ಟಚ್ ಮಾಡ್ಕೊಂಡು ಅದನ್ನ ವಿಡಿಯೋ ಮಾಡ್ಕೊಂಡು ಡ್ರಾಮಾ ಮಾಡಿದ್ಲಲ್ಲ, ಹಂಗಾಯ್ತು ನೋಡ್ರಿ ಕತಿ. ಸೊ ಇವತ್ತೂ ಸದನದಾಗ ಇದ್ರದೇ ಸುದ್ದಿ ನೋಡ್ರಪ್ಪ. ಮತ್ತದೇ ವಿಷಯಕ್ಕೆ ವಾದ ವಿವಾದ ನಡೀತು. ಖಾದರ್ ಸಾಹೇಬ್ರಿಗೆ ಬಿಜೆಪಿ ನಾಯಕರು ಸವಾಲ್ನು ಹಾಕಿದ್ರು. ಯಾಕಂದ್ರ ಸ್ಪೀಕರ್ ಆದ ಮೊದಲಿಗೆ ಬಿಜೆಪಿ ಶಾಸಕರ ಮೇಲೆ ಕ್ರಮ ತಗೊಂಡಿರಿ, ಆದ್ರೆ ಈಗೆಲ್ ಹೋಯ್ತು ನಿಮ್ಮ ಪೌರುಷ? ಯಾಕೆ ಈಗ ಶಿಸ್ತು ತೋರಿದವ್ರ ಮೇಲೆ ಕ್ರಮ ಜರುಗಿಸ್ಲಿಕ್ಕತ್ತಿಲ್ಲ ಅಂತ ಕೇಳಲಿಕ್ಕೆ ಶುರು ಹಚ್ಕೊಂಡ್ಬಿಟ್ಟಾರ. ಯಾವ ರೀತಿ ಅಗೌರವನ್ನ ತೋರಿಸಿದ್ರು ಅನ್ನೋದನ್ನ ನಿನ್ನೆ ತಕ್ಷಣ ವಿರೋಧ ಪಕ್ಷದ ನಾಯಕರು ನಿಮ್ ಗಮನಕ್ಕೆ ತಂದಿದ್ದಾರೆ. ನೀವು ಸುಮ್ಮನೆ ಆಯ್ತು, ನಮ್ಗೆ ಗೊತ್ತು ಯಾರು ಮಾತಾಡೋದು. ರಾಜ್ಯಪಾಲರಿಗೆ ಸದನಕ್ಕೆ ನೀವು ಮತ್ತು ಸರ್ಕಾರ ಕರೆದ ನಂತರ ಅವರಿಗೆ ಶಿಷ್ಟಾಚಾರದಲ್ಲಿ ಗೌರವವನ್ನು ಕೊಡಬೇಕಾಗಿರುವಂತದ್ದು ಈ ಸದನದ ಕರ್ತವ್ಯ ಇದೆ, ನಮ್ಮೆಲ್ಲರದು ಕೂಡ ಕರ್ತವ್ಯ ಇದೆ, ಜವಾಬ್ದಾರಿ. ಇದನ್ನ ಏಕಾಏಕಿ ನಿಮ್ಮ ರಾಜಕಾರಣ ಕಾರಣಕ್ಕೋಸ್ಕರ ರಾಜ್ಯಪಾಲರ ಭಾಷಣ ಹೇಗ್ ಮಾಡಿದ್ರು ಅನ್ನೋದನ್ನ ಒಂದನೇ ಮೇಲೆ ಮಾತಾಡೋಣ, ಏನು ತೊಂದರೆ ಇಲ್ಲ. ಒಬ್ಬ ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಿಂದ ಬಂದು ಇಲ್ಲಿ ಭಾಷಣ ಮಾಡಿದಾಗ ಅವರು ಸರ್ಕಾರ ಕೊಟ್ಟಂತ ಭಾಷಣದ ಪ್ರತಿಯನ್ನೇ ಮಂಡನೆ ಮಾಡಿದ ನಂತರ ಸರ್ಕಾರ ನಡ್ಕೊಂಡಂತ ರೀತಿ ಏನು, ಅದು ಸದನದಲ್ಲಿ ನಡ್ಕೊಂಡಂತ ರೀತಿ ಏನು? ಕರ್ನಾಟಕದ ಸದನಕ್ಕೆ ಭಾರಿ ಒಳ್ಳೆಯ ವ್ಯವಸ್ಥೆ ಇದೆ ಅಂತೇಳಿ ತುಂಬಾ ಜನ ಭಾಷಣ ಮಾಡಿದ್ದು ನಾವೆಲ್ಲರೂ ಕೂಡ ನೋಡಿದೀವಿ. ನೀವು ಈ ಪೀಠದಲ್ಲಿ ನಡೆಸಿದಂತ ಮೊದಲನೇ ಅಧಿವೇಶನ ನಾನು ನಿಮಗೆ ನೆನಪು ಮಾಡ್ತೀನಿ. 2023ರಲ್ಲಿ ಆ ಸದನದ ಪೀಠಕ್ಕೆ ನೀವು ಬಂದ್ರಿ. ಮೊದಲ ಅಧಿವೇಶನದಲ್ಲೇ ಇಲ್ಲಿ 9 ಜನರನ್ನು ಸಸ್ಪೆಂಡ್ ಮಾಡಿದ್ರಿ ನೀವು. ನಿಮಗಿನ್ನೂ ಆ ಪೀಠದ ಅನುಭವ ಇತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಮೊದಲ ಅಧಿವೇಶನದಲ್ಲೇ 9 ಜನರನ್ನು ಸಸ್ಪೆಂಡ್ ಮಾಡಿದ್ರಿ. ಏನಕ್ಕೆ ಅಂದ್ರೆ ಸದನ ಪೀಠಕ್ಕೆ ಅಗೌರವ ತೋರಿದ್ರು ಅಂತ. ಅದಾದ ನಂತರ ಮತ್ತೆ 18 ಜನರನ್ನ ಸರ್ಕಾರ ಯಾವುದೋ ಮೋಷನ್ ಮೂವ್ ಮಾಡ್ತು 348ರಲ್ಲಿ ಅಂತಂದಾಗ ಮತ್ತೆ 18 ಜನರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ರಿ. ವಿಧಾನಸಭೆ ಸಭಾಪತಿಗಳೇ ಹೇಳಿದ್ದಾರೆ, ಮೊದಲನೇ ಸೆಂಟೆನ್ಸ್ ಓದಿದ್ದಾರೆ, ಕೊನೆ ಸೆಂಟೆನ್ಸ್ ಓದಿದ್ದಾರೆ, ಪೂರ್ತಿ ಅಡ್ರೆಸ್ ಮಾಡ್ದಂಗ ಆಯ್ತು ಅಂತ ಸಭಾಪತಿಗಳೇ ಹೇಳಿದ್ದಾರೆ. ಇದು 2ನೇ ಭಾಗ. 3ನೇ ಭಾಗ, ನೀವು ಗವರ್ನರ್ ಸ್ಪೀಚ್ ಪೂರ್ತಿ ಮೈ ಗೌರ್ಮೆಂಟ್ ನನ್ನ ಸರ್ಕಾರ ಅಂತ ಓದಿಸ್ತಾ ಹೋಗ್ತೀರಾ. ಒಂದು ಅಂದಾಜು ಪ್ರಕಾರ 75 ಸಲ ಹೇಳಿಸಿದ್ದಾರೆ ನನ್ನ ಸರ್ಕಾರ ಅಂತ, ಒಂದು ಅಂದಾಜು. ಅದ್ರ ಬದಲು ಮೈ ರೂಲಿಂಗ್ ಪಾರ್ಟಿ ಅಂತ ಹೇಳಿಸಿದ್ರೆ ಪ್ರಾಯಶಃ ಚೆನ್ನಾಗಿರ್ತಾ ಇತ್ತು. ರೂಲಿಂಗ್ ಪಾರ್ಟಿ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಗವರ್ಮೆಂಟ್. ಆಸ್ ಅ ರೂಲಿಂಗ್ ಪಾರ್ಟಿ ಚೀಫ್, ಆಸ್ ಎ ಲೀಡರ್ ಆಫ್ ದಿ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ, ಅವ್ರು ಬೇಕಾದ್ ಮಾತಾಡ್ಲಿ, ನಾಟ್ ದ ಗವರ್ನರ್. ಒಂದು ನಿಮಿಷ ಬರೀತು ಸರ್, ಇನ್ನು ತುಂಬಾ ದಿವಸ ಬೇಕು ಮಾತಾಡಕ್ಕೆ. ಕೂತ್ಕೊಳ್ಳಿ, ಫಸ್ಟ್ ನಗರಾಭಿವೃದ್ಧಿ ನೋಡ್ಕೊಳ್ಳಿ, ಫಸ್ಟ್ ನಗರಾಭಿವೃದ್ಧಿ ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್, ನಾನು ಹೇಳ್ತೀನಿ. ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ
ಅಲ್ಲಲ್ಲ 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಆಯ್ತು, ಈಗ ಬಡ್ಜೆಟ್ ಭಾಷಣದಲ್ಲಿ ಅವ್ರದ್ದು ಕರೆಕ್ಟ್ ಆಗಿ ಹೇಳ್ಯಾರ ಬಿಡ್ರಿ. ನ್ಯಾಯ ಅಂದ್ರ ಎಲ್ಲರಿಗೂ ಒಂದೇ ನ್ಯಾಯರಪ್ಪ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಸಾಹೇಬ್ರ ರಾಜ್ಯಪಾಲರ ವಿರುದ್ಧವಾಗಿ ಮಾತಾಡಿದ್ರು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಹೆಂಗ ವರ್ತಿಸ್ಲಿಕ್ಕತ್ತಾರ ಅಂತಾರೆ ಇವ್ರು. ಅಂದ್ರೆ ಏನ್ ಗೊತ್ತಾ, ಇವ್ರು ಬರ್ಕೊಟ್ಟಿದ್ದನ್ನ ರಾಜ್ಯಪಾಲರು ಓದ್ಬೇಕಾಗಿತ್ತ ಅಷ್ಟ, ಮತ್ತಿನೇನು. ಈಗ ನೋಡ್ರಿ, ಈಗ ಇದೇ ಸಿದ್ದರಾಮಯ್ಯ ಸಾಹೇಬ್ರ ಹಳೀದೊಂದು ವಿಡಿಯೋ ಮಸ್ತ್ ವೈರಲ್ ಆಗ್ಲಿಕ್ಕತ್ತದ. 2 ನಾಲಿಗೆ ಸಿದ್ದರಾಮಯ್ಯ ಅಂತ ಹೇಳಿ 4 ಮರ್ತ ವಿರೋಧ ಪಕ್ಷದವ್ರು ಬೈಲಿಕತ್ತಿದಾರ ನೋಡ್ರಿ. ಒಂದು ಸರ್ಕಾರ ಸಂವಿಧಾನದ ಚೌಕಟ್ಟಿನೊಳಗಡೆ ಕೆಲಸ ಮಾಡ್ತಾ ಇದೆ ಇಲ್ವೋ ಅಂತಕ್ಕಂತ ನೋಡ್ಕೊಳ್ತಕ್ಕಂಥ ಉಸ್ತುವಾರಿ ಇವ್ರಿಗೆ ಇರ್ತದೆ. ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂತ, ಅವ್ರಿಗೆ ಬುದ್ಧಿ ಹೇಳ್ತಕ್ಕಂತ, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂತ ಅಧಿಕಾರ ರಾಜ್ಯಪಾಲರಿಗಿದೆ. ಅದು ಅವರ ಅಧಿಕಾರನೇ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಮಾಡಿದ್ದಾರೆ, ಇದು ಪ್ರೀ ಪ್ಲಾನ್ಡ್, ವಿರೋಧ ಪಕ್ಷದವ್ರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ವಿಷಯ ಏನಿಲ್ರಿ, ತಮಿಳ್ನಾಡ್ನಾಗ ಕೇರಳದಾಗ ಎಲ್ಲಾ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅಂತ ಆಗ್ಲಿಕ್ಕತ್ತದಲ್ಲ, ಅದನ್ನ ಕರ್ನಾಟಕದಾಗೂ ಹಂಗೆ ಮಾಡ್ಲಿಕ್ಕೆ ಹೊಂಟಾರಷ್ಟೇ ನೋಡ್ರಿ. ಕೆಲಸ ಅಂತೂ ಮಾಡೋದಿಲ್ಲ, ಇದಾರೆ ಮಾಡ್ಕೊಂಡು ಸರ್ಕಾರ ಐತಿ ಅಂತ ಹೇಳಿ ಆವಾಜ್ ಹಾಕೋದು, ತೋರ್ಸೋದು, ಹಿಂಗ ನಡೆಸಾರ ನೋಡ್ರಿ ಪ್ರಯತ್ನ. ಇನ್ ಇವತ್ತ ಸಿದ್ದರಾಮಯ್ಯನವ್ರ ಸರ್ಕಾರದ ಈ ನಡೆಗ ಪ್ರತಾಪ್ ಸಿಂಹ ಅವರು ಶಿಸ್ತಂಗೆ ಬೆಡ್ ಎತ್ತಿದ್ರು. ಇವತ್ತು ವಿಧಾನಸಭೆಯ ಜಂಟಿ ಅಧಿವೇಶನದ ವೇಳೆ ಘನವೆತ್ತ ರಾಜ್ಯಪಾಲರು ಸರ್ಕಾರ ತಯಾರು ಮಾಡಿದಂತ ಸಿದ್ಧಪಡಿಸಿದಂತಹ ಕೇಂದ್ರ ಸರ್ಕಾರದ ವಿರುದ್ಧದ ದ್ವೇಷಪೂರಿತ ಭಾಷಣದ 2 ಲೈನ್ ಅನ್ನ ಓದಿ ವಾಡಿಕೆಯಂತೆ ನಡೆದುಕೊಂಡಿದ್ದಾರೆ ಅವರು. ಆದ್ರೆ ಅವರು ಸಂಕ್ಷಿಪ್ತವಾಗಿ ಓದಿ ಹೊರಗಡೆ ಬರಬೇಕಾದ್ರೆ BK ಹರಿಪ್ರಸಾದ್ ಅವರು ಸೇರಿದಂತೆ ಕಾಂಗ್ರೆಸ್ಸಿನ ಶಾಸಕರು ಅವರನ್ನ ತಡೆದು ಅವ್ರ ಮೇಲೆ ಘೋಷಣೆನ ಕೂಗಿ ಅವ್ರನ್ನ ಒಂದ್ ರೀತಿ ಮ್ಯಾನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಹೋಗಿ ಒಂದು ವೇಳೆ ಮಾರ್ಷಲ್ಗಳಿಲ್ಲ ಇದ್ರೆ ಹೊಡೆದೇ ಬಿಡ್ತಾ ಇದ್ರು ಈ ರೀತಿಯ ವಾತಾವರಣವನ್ನ ಸೃಷ್ಟಿಯನ್ನ ಮಾಡಿದ್ದಾರೆ. ಕಳೆದ 2.5 ವರ್ಷಗಳಿಂದ ಸಿದ್ದರಾಮಯ್ಯನವರ ವಿರುದ್ಧ ಹಾದಿ ಬೀದಿಯಲ್ಲಿ ಮಾತಾಡಿ ಅವ್ರ ವಿರುದ್ಧ ತಿರುಗಿ ಬಿದ್ದು ಮಂತ್ರಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಫೇಲ್ಯೂರ್ ಆಗಿರುವಂತಹ BK ಹರಿಪ್ರಸಾದ್ ಈಗ ಸಿದ್ದರಾಮಯ್ಯನವ್ರನ್ನ ಓಲೈಸಿಕೊಳ್ಳೋ ಮುಖಾಂತರವಾಗಿ ಮಂತ್ರಿ ಸ್ಥಾನ ಸಿಗುತ್ತೇನೋ ಅಂತ ಒಂದು ಪ್ರಯತ್ನದ ಅಂಗವಾಗಿ ಇವತ್ತು ದುರ್ನಡತೆಯನ್ನ, ದುಂಡಾವರ್ತನೆಯನ್ನ ಸದನದಲ್ಲಿ ತೋರಿದ್ದಾರೆ. ಒಂದಷ್ಟು ಜನ ಕಾಂಗ್ರೆಸ್ಸಿನ ಶಾಸಕರು ಕೂಡ ಒಂದು ಸಂವಿಧಾನಬದ್ಧವಾದಂತಹ ಸ್ಥಾನವನ್ನು ಅಲಂಕರಿಸಿರುವ ರಾಜ್ಯಪಾಲರಿಗೆ ಕನಿಷ್ಠ ಗೌರವವನ್ನು ಕೊಡದಲೆ ಗೂಂಡಾವರ್ತನೆಯನ್ನ, ದುಂಡಾವರ್ತನೆಯನ್ನ ತೋರಿರುವುದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಜ್ಯಕ್ಕೆ ಮಾಡಿರುವಂತಹ ಒಂದು ಅಪಚಾರ ಮತ್ತು ಇಡೀ ರಾಜ್ಯನೇ ತಲೆ ತಗ್ಗಿಸುವ ರೀತಿಯಲ್ಲಿ ವರ್ತಿಸಿದ್ದಾರೆ. ನಾನು ಈ ಕಾಂಗ್ರೆಸ್ಸಿನ BK ಹರಿಪ್ರಸಾದ್ ಮತ್ತು ಇನ್ನ ಪುಂಡ ಪೋಖರಿಗಳ ತರ ವರ್ತಿಸುತ್ತಿರುವಂತಹ ಅವರ ಶಾಸಕರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಆದ್ರೆ ಕೇಳಿ ಕಾನೂನು ಪದವೀಧರರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನೆಲ್ಲ ನೋಡಿಕೊಂಡು ಶಾಸಕರುಗಳಿಗೆ ಇದೇ ರೀತಿ ಚಿತಾವಣೆ ಕೊಟ್ಕೊಂಡು ಕೂತ್ಕೊಂಡಿದ್ರಲ್ಲ, ನಿಮ್ಮ ಉದ್ದೇಶ ಏನು ಸರ್ ಸಿದ್ದರಾಮಯ್ಯನವರೇ? ಯಾವ ಘನ ಕಾರ್ಯಕ್ಕೋಸ್ಕರವಾಗಿ ನೀವು ಜಂಟಿ ಅಧಿವೇಶನವನ್ನ ಕರೆದಿದ್ದೀರಿ? ನೀವು ಕಾನೂನು ಪದವೀಧರರು ಹೇಳಿ, ಜಂಟಿ ಅಧಿವೇಶನವನ್ನು ಯಾಕೆ ಕರೀತಾರೆ? ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕಾದ್ರೆ, ಅದು ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಭಾಷಣ ಮಾಡಬೇಕಾದ್ರೆ ಸಿದ್ಧಪಡಿಸುವಂತಹ ಭಾಷಣ ಏನಾಗಿರುತ್ತೆ? ಆದ್ರೆ ನೀವು ಬರ್ದಿದ್ದೇನು? ಪ್ರಾರಂಭದ 11 ಪಾಯಿಂಟ್ಗಳು ಕೂಡ ಕೇಂದ್ರ ಸರ್ಕಾರದ ಹತ್ರ ಬೆರಳು ತೋರಿ ಕೇಂದ್ರ ಸರ್ಕಾರವನ್ನ ಖಂಡಿಸುವಂತ ಒಂದು ಖಂಡನ ನಿರ್ಣಯ ತರ ಇತ್ತು. ಇದನ್ನ ರಾಜ್ಯಪಾಲರು ಓದ್ಬೇಕು ಅಂತ ಹೇಳಿದ್ರಿ. ರಾಜ್ಯಪಾಲರು ಅದರದ 2 ಲೈನ್ ಓದಿ ಅವರು ಭಾಷಣವನ್ನು ಮೊಟಕುಗೊಳಿಸಿದ್ದಾರೆ. ಈ ಹಿಂದೆ ನೀವು ವಿರೋಧ ಪಕ್ಷದಲ್ಲಿ ಇರುವಂತಹ ಸಂದರ್ಭದಲ್ಲಿ ಹಂಸರಾಜ್ ಭಾರದ್ವಾಜ್ 2008ರಲ್ಲಿ ಇದೇ ಕೆಲಸ ಮಾಡಿರ್ಲಿಲ್ವಾ? ಆಗ ಬಿಜೆಪಿ ಶಾಸಕರು ಹೋಗಿ ನಿಮ್ಮ ಹಂಸರಾಜ್ ಭಾರದ್ವಾಜ್ ಅವರನ್ನು ತಡೆದು ಅವ್ರ ಮೇಲೆ ಘೋಷಣೆ ಹಾಕುವಂತ ಕೆಲಸ ಮಾಡಿದ್ರ? ಹಿಂದೆ ಸಮ್ಮಿಶ್ರ ಸರ್ಕಾರ ಇರುವಂತಹ ಸಂದರ್ಭದಲ್ಲೂ ವಜುಬಾಯಿ ಕೂಡ 2 ಲೈನ್ ಓದಿದ್ರು. ಆಗ್ಲೂ ಈ ರೀತಿ ವರ್ತನೆ ಕಂಡು ಬಂದಿರಲಿಲ್ಲ. ಯಾಕಾಗಿ ಈ ಸರಿ ಈ ರೀತಿ ದುಂಡಾವರ್ತನೆಯನ್ನು ಮಾಡ್ತಾ ಇದ್ದೀರಿ ಸರ್ ನೀವು? ಮೋರೊವರ್ ಜಂಟಿ ಅಧಿವೇಶನವನ್ನು ಕರೆಯುವಂತ ಅಗತ್ಯ ಏನಿತ್ತು? ಮಾತು ನೀವು ಸಿದ್ಧಪಡಿಸಿರುವ ಭಾಷಣ ಹೇಗಿತ್ತು ಸರ್? ಇನ್ 1 ತಿಂಗಳು ಕಾದಿದ್ರೆ ಬಜೆಟ್ ಅನ್ನು ಮಂಡಿಸ್ತಾ ಇದ್ರಿ. ಬಜೆಟ್ ಅಲ್ಲಿ ನೀವು ಜಂಟಿ ಅಧಿವೇಶನ ಮಾಡಲೇಬೇಕು. ಈ ಹಿಂದೆ ಕೇಂದ್ರದಲ್ಲೂ ಕೂಡ ವಿಶೇಷ ಸಂದರ್ಭ ಅಂತ ಹೇಳಿ ಪೋಟಾ ಕಾಯ್ದೆಯನ್ನು ತರಬೇಕಾದ್ರೆ ಜಂಟಿ ಅಧಿವೇಶನವನ್ನು ಮಾಡಿದ್ರು. ನೀವಿವಾಗ ಯಾವ ಉದ್ದೇಶವನ್ನು ಇಟ್ಕೊಂಡು ಜಂಟಿ ಅಧಿವೇಶನ ಮಾಡ್ತಾ ಇದ್ರಿ ಸರ್? ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನ ಖಂಡಿಸೋದಕ್ಕೋಸ್ಕರ, ಒಂದು ಖಂಡನ ನಿರ್ಣಯವನ್ನು ಮಂಡಿಸೋದಕ್ಕೋಸ್ಕರ ಮತ್ತು ಅದನ್ನ
ಅಂಗೀಕರಿಸೋದಕ್ಕೋಸ್ಕರ ಸಂಖ್ಯಾಬಲದ ಮತದಲ್ಲಿ ನೀವು ಕರೆದಿದ್ದೀರಿ ಸರ್. ಏನು ಮೇಲ್ಪಂಕ್ತಿಯನ್ನು ನೀವು ಹಾಕೊಡ್ತಾ ಇದ್ದೀರಿ ಸರ್? ನೀವು ನಿಮ್ಮ ಏನು ಈ ಒಂದು ಜಂಟಿ ಭಾಷಣದ ಒಳಗಡೆ ಇರುವಂತ ಅಂಶಗಳೇನು, ಏನು ವಿಷನ್ ಡಾಕ್ಯುಮೆಂಟ್ ಇರಬೇಕದು. ನಾವು ಮಾಡಿರುವಂತ ಸಾಧನೆ ಕಳೆದ 2.5 ವರ್ಷಗಳಲ್ಲಿ ನೀವು ಏನು ಕಳೆದು ಗುಡ್ಡೆ ಹಾಕಿದಿರಿ ಅನ್ನೋದ್ರ ಬಗ್ಗೆ ಹೇಳ್ಬೇಕಿತ್ತು. ಅದರಲ್ಲಿ ಏನ್ ಹೇಳಿದಿರಿ ನೀವು? ಅದ್ರೊಳಗಡೆ 2.5 ವರ್ಷಗಳಲ್ಲಿ ಮಾಡಿರುವಂತಹ ಘನ ಕಾರ್ಯ ಏನು ಅಂತ ಹೇಳಿ ಅದರೊಳಗಡೆ ನೀವು ಉಲ್ಲೇಖವನ್ನು ಮಾಡಿದಿರಿ. ಬರೀ ನಿಮಗೆ ಪೇಜ್ ಅಲ್ಲೂ ಕೂಡ, ಪ್ರಾರಂಭದ 5 ಪೇಜ್ ಅಲ್ಲೂ ಕೂಡ ನೀವು ಕೇಂದ್ರ ಸರ್ಕಾರವನ್ನು ಬೈಯುವಂತ ಕೆಲಸವನ್ನೇ ಮಾಡಿದಿರಿ. ಅದನ್ನ ರಾಜ್ಯಪಾಲರು ಓದ್ಬೇಕಿತ್ತ ಸರ್? ನೀವು ವಿ.ಬಿ. ಜಿ ಬಗ್ಗೆ ನಿಮಗೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕ್ ಮಿಷನ್ ಏನಿದೆ ಅದ್ರ ಬಗ್ಗೆ ನಿಮಗೆ ದ್ವೇಷ ಯಾಕೆ ಸರ್? ನಿಮಗೆ ಈಗ ಕೇಂದ್ರ ಸರ್ಕಾರ 20 ವರ್ಷಗಳ ನಂತರ, ಅಂದ್ರೆ ಮನ್ರೇಗಾ ಬಂದಿದೆ 2005ರಲ್ಲಿ, 2025 ಕಳೆದ 26 ಬಂತು. 20 ವರ್ಷಗಳ ಕಾಲ ಆ ಯೋಜನೆಯನ್ನು ಮುಂದುವರಿಸಲಾಗಿದೆ. ಈ 20 ವರ್ಷಗಳಲ್ಲಿ 12 ವರ್ಷ ಕೇಂದ್ರದಲ್ಲಿ ಮೋದಿಜಿಯವರ ಸರ್ಕಾರ ಇದೆ. ಇದು ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ. ಆ ಯೋಜನೆಯಲ್ಲಿ ಇದ್ದಂತಹ ಲೋಪದೋಷಗಳನ್ನ ಸರಿಪಡಿಸಿ ವಿ.ಬಿ. ಜಿ ಅಂತ ಹೇಳಿ ಹೊಸ ಒಂದು ಯೋಜನೆಯನ್ನು ತಂದಿದ್ದಾರೆ. ಅದರಲ್ಲಿ ನಿಮ್ಗೆ ಏನ್ ವ್ಯತ್ಯಾಸ ಕಾಣಿಸ್ತಿದೆ ಸರ್? ಏನು ಜನಕ್ಕೆ ಕೂಲಿ ಕೊಡ್ತಾ ಇದ್ದಿದ್ದು 100 ದಿನದಿಂದ 125 ದಿನ ಮಾಡಿದ್ದಾರೆ. ಇಲ್ಲಿ ಗ್ರಾಮೀಣ ಭಾಗದ ಜನಕ್ಕೆ ಏನು ಅನಾನುಕೂಲ ಆಗಿದೆ ಹೇಳಿ? ಕೃಷಿ ಚಟುವಟಿಕೆ ನಡೀತಾ ಇರುವಂತಹ ಸಂದರ್ಭದಲ್ಲಿ 60 ದಿನಗಳ ಕಾಲ ಈ ಒಂದು ಯೋಜನೆ ಚಾಲ್ತಿಯಲ್ಲಿ ಇರಲ್ಲ. ಯಾಕಂದ್ರೆ ಕೃಷಿಕರು, ರೈತರ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ, ಅವ್ರಿಗೆ ಅನುಕೂಲ ಆಗ್ಬೇಕಲ್ಲ ಕೃಷಿ ಚಟುವಟಿಕೆಗಳಿಗೆ. ಅದಕ್ಕೋಸ್ಕರ 60 ದಿನಗಳ ಗ್ಯಾಪ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಹಿಂದೆ 90% ಫಂಡಿಂಗ್ ಕೊಡ್ತಾ ಇದೆ, ಸ್ಟೇಟ್ ಗವರ್ಮೆಂಟ್ 10% ಕೊಡ್ತಾ ಇತ್ತು. ಈಗ ಅದನ್ನ 60% ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತೆ, 40% ನೀವು ಕೊಡಿ ಅಂತ ಹೇಳಿದರೆ 2,000 ಕೋಟಿ ಕೊಡೋದಕ್ಕೆ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರೇ ಬಿಕಾರಿ ಸರ್ಕಾರವನ್ನ ನಡೆಸ್ತಾ ಇದ್ದೀರಿ. ನಿಮ್ ಕೈಲಿ ಕೊಡಕ್ಕಾಗಲ್ಲ ಅಂತ ಹೇಳಿ ಸರ್. ಈ ರಾಜ್ಯದ ಜನ ವ್ಯತ್ಯಾಸವನ್ನು ನೋಡಿದರೆ ಕೇಂದ್ರ ಸರ್ಕಾರ ಈ ಹಿಂದೆನೂ ಕೂಡ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ತಂದಾಗ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2019ರಲ್ಲಿ ಯಡಿಯೂರಪ್ಪನವರು ಬಂದಾಗ ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಟ್ರೆ 4,000 ರೂಪಾಯಿ ಸೇರಿಸ್ಕೊಟ್ರು. ಕೇಂದ್ರ ಸರ್ಕಾರ ಪ್ರವಾಹ ಬರಲಿ, ಏನೇ ಒಂದು ಅವಘಡಗಳು ಸಂಭವಿಸಿದಾಗ SDRF ನಲ್ಲಿ 3,800 ರೂಪಾಯಿ ಕೊಡೋರು. ಮನೆಯಲ್ಲಿ ನೀರು ನುಗ್ತು, ಆಸ್ತಿ ಪಾತ್ರೆ ಪಗಡೆಗಳು ಹಾಳಾಯ್ತು ಅಂತ ಹೇಳಿದ್ರೆ 3,800 ರೂಪಾಯಿ SDRF ಅಲ್ಲಿ ಕೊಡೋರು. ಅದಕ್ಕೆ 6,200 ರೂಪಾಯಿ ಸೇರಿಸ್ಬಿಟ್ಟು 10,000 ರೂಪಾಯಿ ಕೊಟ್ಟರು. ಅದೇ ರೀತಿಯಲ್ಲಿ NDRF ನಲ್ಲಿ ಮನೆ ಹಾಳಾಯ್ತು ಅಂತ ಹೇಳಿದ್ರೆ, ಮನೆ ಕುಸಿತು ಅಂತ ಹೇಳಿದ್ರೆ 1 ಲಕ್ಷ ಕೊಡೋರು. ಯಡಿಯೂರಪ್ಪ ಸಾಹೇಬರು ಅದಕ್ಕೆ 4 ಲಕ್ಷ ಸೇರಿಸಿ 5 ಲಕ್ಷ ರೂಪಾಯಿನ ಕೊಟ್ಟರು. ಈ ರೀತಿ ಕೇಂದ್ರ ಸರ್ಕಾರ ಕೊಡೋದಕ್ಕಿಂತ ಹೆಚ್ಚಿನ ಅನುದಾನವನ್ನ ರಾಜ್ಯ ಸರ್ಕಾರ ಕೊಡಬಹುದು ಅನ್ನೋದನ್ನ ಯಡಿಯೂರಪ್ಪ ಸಾಹೇಬರು ಅದನ್ನು ತೋರಿಸಿ ಮೇಲ್ಪಂಕ್ತಿನ ಹಾಕೊಟ್ರು. ಆದ್ರೆ ನೀವು ಬಂದಾದ್ಮೇಲೆ ಏನ್ ಮಾಡಿದ್ರಿ ಸರ್? ಈ ವಿ.ಬಿ. ಜಿ ಬಿಟ್ಬಿಡಿ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಗೆ ಯಡಿಯೂರಪ್ಪ ಸಾಹೇಬರು ಪ್ರಾರಂಭ ಮಾಡಿದಂತಹ 4,000 ರೂಪಾಯಿ ಸೇರಿಸಿಕೊಡೋದನ್ನ ಫಸ್ಟ್ ನಿಲ್ಲಿಸಿದ್ರಿ. ನೀವು ರೈತ ವಿರೋಧಿ. ನೀವು ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಳ್ಳುವಂತ ಯಾವ ಕೆಲಸ ಮಾಡಲಿಲ್ಲ. ನೀವು ಅದನ್ನ ವಾಪಸ್ ತೆಗೆಸಿದ್ರಿ. ನೀವು ಅದನ್ನ ಕೊಡೋದನ್ನ ನಿಲ್ಲಿಸ್ಬಿಟ್ರಿ. ನೀವು ಗ್ರಾಮೀಣ ಭಾಗಕ್ಕೆ ಏನು ಮಾಡಲಿಲ್ಲ. ನೀವು ಇವಾಗ 125 ದಿನ ಕೂಲಿನ ಇನ್ಕ್ರೀಸ್ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರದ ಮೇಲೆ ಇವತ್ತು ಬೆರಳು ತೋರಿಸೋದಕ್ಕೋಸ್ಕರ ಒಂದು ಅಧಿವೇಶನ ಕರೆದಿದ್ರಿ. ನಿಮ್ ಹೇಳ್ಕೊಳಕ್ಕೆ ಸಾಧನೆ ಏನಿಲ್ಲ. 24 ಗಂಟೆ ಕೇಂದ್ರ ಸರ್ಕಾರನ ಬೈಬೇಕು, ಟ್ಯಾಕ್ಸ್ ಡೆವಲ್ಯೂಷನ್ ನಮಗೆ ತೊಂದರೆ ಆಗ್ತಾ ಇದೆ, ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಬರೀ ಸುಳ್ಳು ಹೇಳ್ತೀರಿ ನೀವು. ಇವ ರಾಜ್ಯದ ಒಂದು ಫೈನಾನ್ಸ್ ಮಿನಿಸ್ಟರ್ ಇದ್ರಿ. ಫೈನಾನ್ಸ್ ಕಮಿಷನ್ 14th ಫೈನಾನ್ಸ್ ಕಮಿಷನ್ ಇರ್ಬೋದು, 15th ಫೈನಾನ್ಸ್ ಕಮಿಷನ್ ಇರ್ಬೋದು, ಅಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಅಲ್ಲಿ ಪ್ರತಿನಿಧಿಗಳು ಇರ್ತಾರೆ. ಅಲ್ಲಿ ಟ್ಯಾಕ್ಸ್ ಅನ್ನು ಯಾವ ರೀತಿ ಡಿವೈಡ್ ಮಾಡಬೇಕು ಅನ್ನೋದು ಬೇಸ್ಡ್ ಆನ್ ಪಾಪ್ಯುಲೇಷನ್ ಅಂತ ಮಾಡಬೇಕು ಅಂತ ಹೇಳಿ ಅಲ್ಲಿ ಒಮ್ಮತದ ತೀರ್ಮಾನ ಆಗಿದೆ. ಇದನ್ನ ಬೇರೆ ಕಾಂಗ್ರೆಸ್ಸಿನ ಯಾವ ರಾಜ್ಯಗಳು ಕೂಡ ವಿರೋಧಿಸಲಿಲ್ಲ. ಈಗ ನೀವು ಬಂದ್ಬಿಟ್ಟು ನಮಗೆ ಕಮ್ಮಿ ಆಯ್ತು ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆ ಅಂತ ಹೇಳ್ತೀರಿ. ಅಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಸಂಪತ್ತಿನ ಪಾಲನ ಕೊಡಬೇಕು ಅಂತ ಹೇಳುವಂತದ್ದನ್ನ ನೀವು ಅವತ್ತು ಯಾಕೆ ಒಪ್ಕೊಂಡು ಬಂದ್ರಿ? ಈಗ ನೆಕ್ಸ್ಟ್ 16th ಫೈನಾನ್ಸ್ ಕಮಿಷನ್ ಬರುತ್ತೆ, ಅಲ್ಲಿ ಹೋಗಿ ಮಾತಾಡಿ. 3 ಹೊತ್ತುನು ಕೂಡ ಕೇಂದ್ರ ಸರ್ಕಾರವನ್ನ ಬೈಯುವಂತ ಕೆಲಸ ಮಾಡ್ತಿದ್ರಿ. ಮಾನ್ಯ ಸಿದ್ದರಾಮಯ್ಯನವರು, ನಿಮಗೆ ಒಂದು ಕಡೆ ಪ್ರಶ್ನೆಯನ್ನು ಕೇಳ್ತೀನಿ. ನೀವು ಇವತ್ತು ಕೇಂದ್ರ ಸರ್ಕಾರವನ್ನ ಬೈಯೋದಕ್ಕೋಸ್ಕರ, ಅವ್ರನ್ನ ಖಂಡಿಸೋದಕ್ಕೋಸ್ಕರ ಒಂದು ಅಧಿವೇಶನ ಕರೆದಿದ್ರಲ್ಲ, ಇದು ಕಾನೂನಿನಲ್ಲಿ ನಿಮಗೆ ಅವಕಾಶ ಇದೆ ಅಂತಂದ್ರೆ ಸ್ಥಳೀಯ ಸಂಸ್ಥೆ ಒಂದು ಗ್ರಾಮ ಪಂಚಾಯತ್ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಅಲ್ಲೂ ಏನು ಕಾಂಗ್ರೆಸ್ ಸರ್ಕಾರನೇ ಇಲ್ವಲ್ಲ, ಬೇರೆ ಕಡೆ ಬಿಜೆಪಿ JDS ಸರ್ಕಾರ ಇದೆಯಲ್ಲ. ನಿಮ್ಮ ನೀತಿಯ ಬಗ್ಗೆ, ನೀವು ಅಭಿವೃದ್ಧಿ ವಿರೋಧಿ ಧೋರಣೆ ಬಗ್ಗೆ, ಅಭಿವೃದ್ಧಿಗೆ 5 ರೂಪಾಯಿ ಕೊಡ್ತಾ ಇರುವ ನಿಮ್ಮ ಮನಸ್ಥಿತಿಯ ಬಗ್ಗೆ, ನಿಮ್ಮ ಸರ್ಕಾರ ಬಿಕಾರಿ ಆಗಿದೆ, ದಿವಾಳಿ ಆಗಿದೆ, ಜನಕ್ಕೆ ಏನು ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಗ್ರಾಮ ಪಂಚಾಯಿತಿಯಿಂದ ಮಹಾನಗರ ಪಾಲಿಕೆವರೆಗೂ ಕೂಡ ಇದೇ ಕಾನೂನು ಸಂವಿಧಾನ ಕೊಟ್ಟಿರುವಂತಹ ಹಕ್ಕನ್ನು ಬಳಸಿಕೊಂಡು ನಿಮ್ಮ ಮೇಲೆ ಖಂಡನ ನಿರ್ಣಯವನ್ನ ಮಂಡಿಸಲಿಕ್ಕೆ, ಅಧಿವೇಶನವನ್ನ ಕರೀಲಿಕ್ಕೆ ಹೊರಟ್ರೆ ಏನಾಗ್ಬೋದು ಸರ್ ಪರಿಸ್ಥಿತಿ? ಇವರು ಕಾನೂನು ಪದವೀಧರರಾಗಿ, ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಯೋಜನೆನ ವಿರೋಧಿಸೋಸ್ಕರ ನೀವು ಒಂದು ಅಧಿವೇಶನ ಕರಿತಾ ಇದ್ದೀರಿ. ರಾಜ್ಯಪಾಲರು 2 ಲೈನ್ ಹೋದ್ರಲ್ಲ, ಸದನದಲ್ಲಿ ಕೂತ್ಕೊಳ್ಳಿ, ಈ ಯೋಜನೆ ಯಾವ ರೀತಿ ಜನಕ್ಕೆ ತೊಂದರೆ ಮಾಡ್ತಾ ಇದೆ ಅನ್ನೋದನ್ನ ನೀವ್ ಹೇಳಿ. ಬಿಜೆಪಿ ಅವರು, JDS ಅವರು, ನಮ್ಮವರೇ ಹೇಳ್ತಾರೆ ಇದು ಯಾವ ರೀತಿ ಅನುಕೂಲವನ್ನು ಕಲ್ಪಿಸುತ್ತದೆ ಅಂತ ಹೇಳ್ಬಿಟ್ಟು. ಇದನ್ನ ಬಿಟ್ಟು ರಾಜ್ಯಪಾಲರನ್ನ ಅಡ್ಡ ಹಾಕುವಂಥದ್ದು, ಅವ್ರ ಮೇಲೆ ಕೈ ಮಾಡಕ್ ಹೋಗುವಂತದ್ದು, ಅವ್ರ ಮೇಲೆ ನೀವು ದುಂಡಾವರ್ತನೆಯನ್ನ, ಗೂಂಡಾಗಿರಿಯನ್ನ ತೋರುವಂತದ್ದು ಇದೆಯಲ್ಲ, ಇದು ಕೆಟ್ಟ ಮೇಲ್ಪಂಕ್ತಿನ ಹಾಕೊಡ್ತಾ ಇದೆ ಸಿದ್ದರಾಮಯ್ಯನವರೇ. ನೀವು ದೇವರಾಜ ಅರಸು ಅವರಿಗಿಂತ
4 ದಿನ ಜಾಸ್ತಿ ಅಧಿಕಾರದಲ್ಲಿ ಇದೀರಿ ಅನ್ನೋದು ಒಂದು ಬಿಟ್ಟರೆ ನಿಮ್ದು ಏನು ಸಾಧನೆ ಇಲ್ಲ. ದೇವರಾಜ ಅರಸು ಅವರು ತೀರ್ಕೊಂಡು ಹೆಚ್ಚು ಕಡಿಮೆ 43 ವರ್ಷ ಆಯ್ತು. ಆದ್ರೆ ಜನ ಇವತ್ತು ನೆನಪು ಮಾಡ್ಕೊಳ್ತಾರೆ. ಆದ್ರೆ ಇವತ್ತು ಕರ್ನಾಟಕದ ಜನ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವತ್ತು ತೊಲಗೋಗುತ್ತೋ, ಸಿದ್ದರಾಮಯ್ಯನವ್ರು ಯಾವತ್ತು ತೊಲಗೋಗ್ತಾರ ಅಂತ ಕಾಯ್ತಾ ಇದ್ದಾರೆ. ಆ ಒಂದು ಜನರಲ್ಲಿರುವಂತ ಆಕ್ರೋಶ ಇದೆಯಲ್ಲ, ಅದನ್ನ ಇನ್ನೂ ಹೆಚ್ಚು ಮಾಡೋ ರೀತಿಯಲ್ಲಿ ಇವತ್ತು ವರ್ತನೆ ಮಾಡಿದರೆ ಇದು ಇಡೀ ದೇಶದಲ್ಲಿ ಕರ್ನಾಟಕ ತಲೆ ತಗ್ಗಿಸುವಂತ ರೀತಿನಲ್ಲಿ ನೀವು ಮತ್ತು ನಿಮ್ಮ ಸರ್ಕಾರ, ನಿಮ್ಮ ಶಾಸಕರು ನಡ್ಕೊಂಡಿದ್ದಾರೆ. ನಿನ್ನೆ ಅಂದಂಗ ಇದೊಂದು ವಿಷಯನೇ ಹೇಳೋದ್ ನೆನಪು ಹರಿದ್ಯಾ ನೋಡ್ರಿ. ಎಲ್ಲದ್ರಾಗೂ ನಂದೊಂದಿರ್ಲಿ ಅನ್ನುವಂಥ ಪ್ರದೀಪ್ ಈಶ್ವರ್ ಅವರು ಈ ಸಲನೂ ಸದನದಾಗ ಏನೋ ಅಗದಿ ಪಂಚ್ ಡೈಲಾಗ್ ಹೊಡಿಲಿಕ್ಕೆ ಹೋದ್ರಪ್ಪ. ಆದ್ರ ಸ್ಪೀಕರ್ UT ಖಾದರ್ ಅವರು ಪ್ರದೀಪ್ ಈಶ್ವರ್ ಅವರಿಗೆ ಒಳ್ಳೆ ಪಂಚ್ ಕೊಟ್ಟು ಕಳಿಸ್ಬಿಟ್ರ ನೋಡ್ರಿ. ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆ ಹೇಳಿ ಮಾರ. ಅಲ್ಲ ಅಧ್ಯಕ್ಷರೇ, ರಾಷ್ಟ್ರಗೀತೆ ಬಗ್ಗೆ ಮಾತಾಡಲಿಕ್ಕೆ ಬೇರೆ ಚರ್ಚೆ ತೆಗಿತಾರೆ. ಸಭಾಧ್ಯಕ್ಷರೇ, ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ, ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ. ಅವರ ಕೈ ಕಬ್ಬಿಣ, ನಿನ್ಗೆ ಒಂದು ಹಗ್ಗ ಕೊಡ್ಬೇಕು ಕೊಡಿ ಸಭಾಧ್ಯಕ್ಷರೇ. ಹಾ, ಸ್ಪೀಕರ್ ಕೈಲಿಂದ ಹಿಂಗ ಬಯಸ್ಕೊಳ್ಲಿಕ್ಕತ್ತಿರೋದು ಮೋಸ್ಟ್ಲಿ ಫಸ್ಟ್ ಟೈಮ್ ಅಂತ ಅನ್ಸ್ಲಿಕ್ಕತ್ತದ. ಮತ್ತ ಉಳಿದವ್ರ ಕಡೆಯಿಂದ ಬಹಳ ಸಲ ಬಯಸ್ಕೊಂಡಾರ, ಅದನ್ನ ಯಾರ್ ಲೆಕ್ಕ ಇಡ್ತಾರ ಹೇಳ್ರಿ? ಮನಾರ್ ಸಲ ಆಗಿದ್ದ ಸ್ಪೀಕರ್ ಕೈಲಿ ಫಸ್ಟ್ ಟೈಮ್ ಅಂತ ಅನ್ಸ್ಲಿಕ್ಕತ್ತದ. ಹಂಗೆ ಇನ್ನೊಂದು ವಿಷಯ ಗೊತ್ತೈತೇನ್ರಿ ನಿಮ್ಗ? ಈ ಬಾಂಗ್ಲಾದೇಶದವರು ವಿಶ್ವಕಪ್ ಆಡ್ಲಿಕ್ಕ ಇಂಡಿಯಾಕ ಬರೋದಿಲ್ಲ ಅಂತ, ನಮಗಿಲ್ಲಿ ಸೇಫ್ಟಿ ಇಲ್ಲ ಅಂತ ಅಲ್ಲಿಕತ್ತಾರಂತ. ICCI ಮಾತ್ರ ನೀವು ಬಂದ್ರ ಬರ್ರಿ, ಬಿಡ್ರಿ ಅಂತ ಅಲ್ಲಿಗತ್ತಾರ. ಅಕಸ್ಮಾತ್ ಈಗ ಒಂದ್ ವೇಳೆ ಬಾಂಗ್ಲಾದೇಶ ಟೀಮ್ ಬರ್ಲಿಲ್ಲ ಅಂತ ತಿಳ್ಕೊರಿ, ಏನ್ ಮಾಡೋದು ಮುಂದ? ಅವಾಗ ನನಗೊಂದು ಯೋಚನೆ ಬಂದ್ಬಿಡ್ತು ನೋಡ್ರಿಪ್ಪ. ಹೆಂಗೂ ಕರ್ನಾಟಕದಾಗ ಬೇಕಾದಷ್ಟು ಮಂದಿ ಆಲ್ರೆಡಿ ಅಕ್ರಮವಾಗಿ ಬಂದ್ಬಿಟ್ಟಾರ ಬಾಂಗ್ಲಾದೇಶದಿಂದ. ಪುನೀತ್ ಕೆರೆಹಳ್ಳಿ ಅವರು ಅದನ್ನ ಹುಡುಕಿನೂ ಕೊಟ್ಟಾರ. ಅವ್ರಿಗೆ ಮನಿಗಳು ಕೊಟ್ಟಾರಂತ, ಸಾಲನೂ ಸಿಗ್ಲಿಕ್ಕತ್ತದಂತ. ಅದ್ರ ಜೊತೆ ಹಂಗ ಒಂದು ಕ್ರಿಕೆಟ್ ಕಿಟ್ ಕೊಟ್ಟ ಟ್ರೈನಿಂಗ್ ಕೊಟ್ಬಿಟ್ರ ಬಾಂಗ್ಲಾದೇಶದ ಬಿ ಟೀಮ್ ರೆಡಿಯಾಗಿ ಆಟನೇ ಆಡಬಹುದು. ಸಿದ್ದರಾಮಯ್ಯ ಸಾಹೇಬ್ರೆ ಅಷ್ಟೆಲ್ಲಾ ಮಾಡ್ಲಿಕ್ಕತ್ತಿರಂತ ಇದು ಒಂದು ಮಾಡ್ಬಿಡ್ರಪ್ಪ. ಅಲ್ಲ ಮತ್ ಏನ್ ಹೇಳ್ರಪ್ಪ, ಅಕ್ರಮ ವಲಸಿಗರನ್ನ ಹಿಡ್ದವ್ರನ್ನೇ ಅರೆಸ್ಟ್ ಮಾಡ್ತಾರಂದ್ರ ಏನಾಗ್ಯದ ಅನ್ಕೋಬೇಕು ಸರ್ಕಾರಕ್ಕ? ಬಾಂಗ್ಲಾದವ್ರನ್ನ ಕರ್ಕಳಿ ಸರ್ ನೀವು ಅಂತಂದ್ರೆ ಬಾಂಗ್ಲಾದವ್ರ ಬರ್ತಾರ್ರಿ. ಇವ್ರಿಗೆ ಬಾಂಗ್ಲಾದವ್ರ ಮೇಲೆ ನಂಬಿಕೆ ಪ್ರೀತಿ, ಇವ್ರು ಬರ್ತಾರೆ, ನೀವು ಓಡೋಗ್ತೀರಾ. 18 ಕೇಸಲ್ಲಿ ನಾನು ಜಾಮೀನು ತಗೊಂಡು ಎಲ್ಲ ಕಡೆ ಒಂದು ಕೇಸು ಮಿಸ್ ಆಗ್ದಂಗೆ ಪ್ರತಿ ತಿಂಗಳು ಓಡಾಡ್ಕೊಂಡು 2 ನ್ಯಾಯಾಲಯ ಇದ್ರು ಓಡಾಡ್ಕೊಂಡು ನ್ಯಾಯಾಲಯಕ್ಕೆ ಅಟೆಂಡ್ ಆಗೋದು. ನಾನು ಮಿಸ್ ಆಯ್ತೀನಿ. ಪುನೀತ್ ಕೆರೆಯಲ್ಲಿ ಸಿಗಲ್ಲ, ಬಾಂಗ್ಲಾದವ್ರು ಸಿಗ್ತಾರೆ. ಅವ್ರನ್ನ ಬಿಟ್ಟು ಸ್ಟೇಷನ್ಗೆ ನೀವು ಇದ್ರಿ, ನಾವು ಬಂದ್ರು ಬಾಂಗ್ಲಾದವ್ರ ಸ್ಟೇಷನ್ಗೆ ಬರ್ಲಿಲ್ಲ. ನಮ್ಮನ್ನ ಪೊಲೀಸ್ ಜೀಪಲ್ಲಿ ಕರ್ಕೊ ಬರ್ತಾರೆ. ಯಾರು? ಸೋದಾನಹಳ್ಳಿ ಪೊಲೀಸ್ನವರು. ಇಲ್ಲಿ ಕರ್ಕೊ ಬಂದ್ರು, ಇಲ್ಲಿ ಟಾರ್ಚರ್ ಕೂರಿಸ್ಕೊಂಡು. ಏನಕ್ಕೆ ಟಾರ್ಚರ್? ಇಲ್ಲಿಗೆ ಬಂದು ಬಗ್ಲುಗುಂಟೆ ವಾರೆಂಟ್ ಇದೆ ಅಂತ ನನ್ನ ಸ್ಟೇಷನ್ಗೆ ಕರ್ಕೊ ಬಂದಿದ್ದು ಏನಕ್ಕಂದ್ರೆ ಕಂಪ್ಲೇಂಟ್ ತಗೊಳಕ ಅಥವಾ ಅರೆಸ್ಟ್? ಕಂಪ್ಲೇಂಟ್ ತಗೊಂಡಿದ್ರೆ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದೀನಿ, ಬಾಂಗ್ಲಾದವ್ರ ಮೇಲೆ ಕ್ರಮ ಜರುಗಿಸಿ ಅಂತ. FIR ಇಲ್ಲ, ಅಕ್ಲಾಸ್ಮೆಂಟು ಇಲ್ಲ. ಏನ್ ಮಾಡ್ಬೇಕು ನಾನು? ಬಾಂಗ್ಲಾದವ್ರು ಬನ್ನಿ ಬನ್ನಿ ಬನ್ನಿ, ಬಾಂಗ್ಲಾದವ್ರನ್ನ ಬಿಟ್ಬಿಟ್ಟು ನಮ್ಮನ್ನ ಕರ್ಕೊ ಬರ್ತಾರೆ ಅನ್ನೋದಾದ್ರೆ ಇದು ನ್ಯಾಯನಾ? ಅರೆಸ್ಟ್ ಮಾಡಿ ಕರ್ಕೊ ಬರಂಗಿದ್ರೆ ಅವ್ರನ್ನ ಕರ್ಕೊ ಬರ್ಬೇಕಿತ್ತಲ್ವಾ? ಅವ್ರನ್ನ ಯಾಕೆ ಕರ್ಕೊ ಬರಲ್ಲ? ನನ್ನ ಕರ್ಕೊ ಬಂದಿದ್ದೀರಾ. ನನಗೆ ಇಲ್ಲಿ ಬಗ್ಲುಗುಂಟೆಯವ್ರು ಬಂದ್ಬಿಟ್ಟು ಇಲ್ಲಿ ನನಗೆ ವಾರೆಂಟ್ ಜಾರಿ ಮಾಡಕ್ ಬಂದ್ರೆ ಬಗ್ಲುಗುಂಟೆ ಸ್ಟೇಷನ್ ಇಂದ ಹೊರಗೆ ಹೋದ್ಮೇಲೆ ಕರ್ಕೊಂಡೋಗಿ ನೀವು ಫಸ್ಟ್ ಇಲ್ಲಿ ಬಾಂಗ್ಲಾದವ್ರ ವಿರುದ್ಧ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ FIR ಮಾಡಿ. ನನ್ನ ಸ್ಟೇಷನ್ ಕರ್ಕೊ ಬಂದಿದ್ದು ಇವ್ರಲ್ವಾ? ವೈಸಳದಲ್ಲಿ ಕೂರಿಸ್ಕೊಂತಾನೆ ನನ್ನ ಕರ್ಕೊ ಬಂದಿದ್ದು. ನೀವಾಗ ಬನ್ನಿ ಸ್ಟೇಷನ್ಗೆ ಅಂತ ಹೇಳಿಲ್ಲಲ್ಲ. ನನ್ನನ್ನ ಬಲವಂತವಾಗಿ ಜೀಪಲ್ಲಿ ಎತ್ತಾಕ ಬಂದ್ಬಿಟ್ಟು ಇಲ್ಲಿ ಬಂದು ನಾವು ಹ್ಯಾಂಡ್ ಓವರ್ ಮಾಡ್ತೀವಿ, ನನಗೆ ಅಲ್ಲಿ ವಾರೆಂಟ್ ಏನಾರು ಕೊಟ್ರ? ಇಲ್ಲ. ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಕೊಡ್ತಾ ಇಲ್ಲ. ಈಗ ಈ ವ್ಯವಸ್ಥೆ ಇದೆಯಲ್ಲ, ಇದು ಯಾರ್ದು ಅಂತ ಅಂದ್ರೆ ಇಲ್ಲಿ ಮಹಾನಿರ್ದೇಶಕರು, ಪೊಲೀಸ್ ಮಹಾನಿರ್ದೇಶಕರದು ಅದು ಶೆಡ್, ಅವರ ರಿಲೇಷನ್ ಅದು ಶೆಡ್, ಅದು ಎಲ್ಲ ಮಾಡೋದು ಅವರು. ಏನ್ ವ್ಯವಸ್ಥೆ ಇದು? ನಾನು ಅದನ್ನ ಹೇಳ್ತೀನಲ್ಲ, ಭಗತ್ ಸಿಂಗ್ ರಾಜ್ಗುರು ಸುಖದೇವ್ರಿಗೆ ನೇಣಾಕಕ್ಕೆ ಯಾವ್ದೋ ಹೊರದೇಶದವ್ರು ಬಂದಿರ್ಲಿಲ್ಲ, ಇದೇ ದೇಶದಲ್ಲಿ ಪೊಲೀಸರು ಅಂತ ಹೇಳ್ಕೊಂಡವ್ರು ಮಾಡಿದ ಕೆಲಸ ಅದು. ಯಾವನಿಗೆ ಬೇಕ್ರಿ ಈ ವ್ಯವಸ್ಥೆ ಒಳಗಡೆ ಬದುಕೋದು? ಒಂದು ಅರೆಸ್ಟ್ ಅಂತ ಹೇಳಿ, ನಾನು ಹಂಗಾರು ಅರೆಸ್ಟ್ ಅನ್ಕೊಂತೀನಿ. ಇಲ್ವಾ? ಅರೆಸ್ಟ್ ಅಲ್ಲ ಸರ್ ಇದು, ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ರಿಸೀವ್ ಕಾಪಿ ತಗೊಳ್ಳಿ, ಹೊರಡಿ ಅನ್ನಿ. ಆಚೆಗೆ ಹೋದ್ಮೇಲೆ ಬಗ್ಲುಗುಂಟೆಯವರು ಸರ್ ನಿಮ್ದು ವಾರೆಂಟ್ ಇದೆ, ಸರಿ ಬರ್ತೀನಿ ನಿಮ್ ಜೊತೆಗೆ, ನಾನು ಬರಲ್ಲ ಅಂತೀನಾ? ಇಲ್ಲಿ ಕೂರ್ಸ್ಕೊಂಡು ಟಾರ್ಚರ್ ಕೊಡುವಂತದ್ದು ಏನಿದೆ? ಅಂದ್ರೆ ಅಕ್ರಮ ವಲಸಿಗರ ವಿರುದ್ಧ ನಾವು ಕಾರ್ಯಾಚರಣೆ ಮಾಡಬಾರ್ದು. ಯಾಕೆ ಮಾಡಿದ್ರೆ ಮೂಲ ನಿಮಗೆ ಬರುತ್ತೆ ವಾಪಸ್ಸು. ಇಲ್ಲಿರ್ತಕ್ಕಂತ ಯಾರ್ ರಿಲೇಷನ್ ಶೆಡ್ ಎಲ್ಲವೂ ಗೊತ್ತಿದೆ, ಯಾರು ಸಾಕ್ತಿರೋದು ಅನ್ನೋದು ಗೊತ್ತಿದೆ ನಮ್ಗೆ. ಇಲ್ಲಿ ಎಷ್ಟೆಷ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೇನಾಮಿ ಆಸ್ತಿ ಇದೆ, ಯಾರ್ಯಾರ್ದು ಅನ್ನೋದು ಗೊತ್ತಿದೆ. ನಾನು ಹೇಳ ಅದನ್ನ. ಇದನ್ನ ಕೇಳಿಸ್ಕೊಂಡ್ರ ಮೈ ಎಲ್ಲ ಉರಿತದ ನೋಡ್ರಿ. ಅಲ್ಲ, ಕರ್ನಾಟಕದಾಗ ಹುಟ್ಟಿದಂತ ಸನಾತನಿ ಅಕ್ರಮ ವಲಸಿಗರನ್ನ ಹಿಡಿದವ್ರನ್ನೇ ಪೊಲೀಸ್ ಜೀಪ್ನಾಗ ಕರ್ಕೊಂಡ್ ಹೋಗ್ತಾರ. ಆದ್ರ ಸಿಕ್ಕಿ ಬಿದ್ದಿರೋರ್ ಮ್ಯಾಲ, ಅಕ್ರಮ ವಲಸಿಗರ ಮ್ಯಾಲ ಯಾವ ಕ್ರಮನೂ ಇಲ್ಲ. ಏನ್ ಹೇಳ್ಬೇಕು ಹೇಳ್ರಿ? ಇನ್ನ ಮಿರ್ಚಿ ಮಂಡಕ್ಕಿದಾಗ ಇವತ್ತಿನ ಕಡಿ ಸುದ್ದಿಗೆ ಬರೋಣ.
ಮೋದಿಜಿ ಕೇರಳ ಪ್ರವಾಸದಾಗದಾರ. ಅಬ್ಬಬ್ಬ, ಕೇರಳದಾಗ ಮೋದಿಜಿಗೆ ಎಂಥ ಸ್ವಾಗತ ಅಂತೀರಿ ನೀವು. ಮೊದಲನೇ ಸಲ ತಿರುವನಂತಪುರದಾಗ ಗೆದ್ದಿರೋ NDA ಮೇಯರ್ ಅವರನ್ನು ಹಿಗ್ನ್ಯಾಗ ಭೇಟಿ ಮಾಡಿದ್ರು. സുദീർഘമായ 4 പതിറ്റാണ്ടിന്റെ ചരിത്രമുണ്ട്. ಹಾ, ಇದೆಲ್ಲಾ ನೋಡ್ಲಿಕ್ಕತ್ರ ಬಾಜುದಾಗ ಕೇರಳದಾಗ ಏನೋ ಸರಿ ಆಗ್ಲಿಕ್ಕತ್ತದ. ಆದ್ರ ನಮ್ಮ ಕರ್ನಾಟಕ ಸರ್ಕಾರದಾಗ ಯಾವಾಗ ಎಲ್ಲಾರು ಸರಿ ಸರದು ಎಲ್ಲ ಸರಿ ಆಗ್ತದ ಅಂತ ಅನ್ಸ್ಲಿಕ್ಕತ್ತ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.